ಒಂದೇ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಏನೇ ಆದ್ರೂ ಮಿಡಲ್ ಕ್ಲಾಸ್ ಅಲ್ಲ ಅಂತ ಹುಟ್ಟಬಾರ್ದು. ಏನಕ್ಕೆ ಅಂತೀರಾ? ಇರಾನ್ ಇಸ್ರೇಲ್ ಜಗಳ ಆಡಿದ್ರು ಅದು ಎಫೆಕ್ಟ್ ಆಗೋದು ಮಿಡಲ್ ಕ್ಲಾಸ್ ಅವ್ರಿಗೆ. ಪೆಟ್ರೋಲ್ ಇಲ್ಲ ಅಂತಾರೆ, LPG ಬುಕ್ ಮಾಡಿದ್ರೆ ಆನ್ ಟೈಮ್ ಮನೆಗೆ ಬರ್ತಾ ಇಲ್ಲ ಅಂತಾರೆ. ನಿಯತ್ತಾಗಿ ದುಡ್ದಿ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದೇ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರೋರು. ಆದ್ರೆ ಈ ಆಯ್ಕೊಂಡ್ ತಿನ್ನೋರ ಹತ್ರ ಕಿತ್ಕೊಂಡ್ ತಿನ್ನಕ್ಕೆ ಅಂತ ಸ್ವಲ್ಪ ಜನ ಕಾಯ್ತಾ ಇರ್ತಾರೆ. ಏನಕ್ಕೆ ಅಂತೀರಾ? ಇಮೇಜ್ ನೋಡ್ರಿ. ಮೊದ್ಲೇ ಎಲ್ಲಾ ರೇಟು ಜಾಸ್ತಿ ಆಗ್ತೈತೆ ಅಂಥದ್ರಲ್ಲಿ ಟೋಯಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. 2 ವೀಲರ್ಗೊಂದು ರೇಟ್ ಫಿಕ್ಸ್, ಕಾರ್ಗೊಂದು ರೇಟ್ ಫಿಕ್ಸ್. ಅಲ್ಲ ಸ್ವಾಮಿ, ಮಿಡಲ್ ಕ್ಲಾಸ್ ಜನ ಏನ್ ಅನ್ಕೊಂಡಿದ್ದೀರಾ ನೀವು? ಏನು ಕೇಳಲ್ಲ ಅಂತ ಅಂದ್ಬಿಟ್ಟು ಈ ತರ ಒಂದು ದೌರ್ಜನ್ಯ ಮಾಡೋದು ನಿಜ ಸರಿ ಇಲ್ಲ. ಟೋಯಿಂಗ್ ಮಾಡಿದ್ರು ಯಾರ್ ಗಾಡಿ ಸ್ವಾಮಿ ಟೋಯಿಂಗ್ ಮಾಡ್ತೀರಾ ನೀವು? ಮಿಡಲ್ ಕ್ಲಾಸ್ ಜನದ್ದು ಇಲ್ಲ ಬಡವ್ರದ್ದೇ ತಾನೇ ಮಾಡೋದು. ಶ್ರೀಮಂತರದ್ದು ಕಾರ್ ಅಂತೂ ನೀವು ಟಚ್ ಮಾಡಲ್ಲ. ಏನಕ್ಕೆ ದೊಡ್ಡ ದೊಡ್ಡ ಮನುಷ್ಯ ಎಲ್ಲ ಹೋಗೋದು ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿ ಇರುವಂತ ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗ್ತಾರೆ, ಗಾಡಿ ಒಳಗಡೆ ನಿಲ್ಲಿಸ್ತಾರೆ, ಆರಾಮಾಗಿ ತಿಂತಾರೆ. ಅರೆ ನಾವು ಡ್ಯೂಟಿ ಮುಗಿಸ್ಕೊಂಡು ಅಂದವೇ ಬರ್ತೀವಿ, ರಾಪ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೋಡ್ ಸೈಡಲ್ಲಿ ಗಾಡಿ ನಿಲ್ಸೋಗಿ ಒಂದು ಕಾಫಿ ಕುಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಗಾಡಿ ಟೋ ಮಾಡ್ಕೊಂಡು ಹೋಗೋದು, 650 ಫೈನ್ ಹಾಕೋದು. ಏನ್ರಿ ಇವೆಲ್ಲ? ಈಗ ಇದೇ ತರ ಗಾಡಿ ಎತ್ತಕ್ಕೆ ಟೀಮ್ ರೆಡಿ ಮಾಡಿದಾರಲ್ಲ ಸರ್ಕಾರ, ಅದೇ ತರ ಕಸ ಎತ್ತಕ್ಕೆ ಒಂದು ಟೀಮ್ ರೆಡಿ ಮಾಡ್ರಿ. ಬೆಂಗಳೂರಲ್ಲಿ ರೋಡ್ ಮೈನ್ ರೋಡ್ ಅಲ್ಲಿ ಕಸ ಬಿದ್ದಿ ನಮ್ಮ ಬೆಂಗಳೂರಿನ ಘನತೆ ಹಾಳಾಗಿ ಹೋಗ್ತೈತೆ. ಕಸ ಎತ್ಸಿ ಸ್ವಾಮಿ, ಗಾಡಿ ಆಮೇಲೆ ಎತ್ರಿ, ಎಲ್ಲ ರೇಟು ಕಮ್ಮಿ ಮಾಡಿಸ್ರಿ, ಆಮೇಲೆ ಕಟ್ಟೋಣ ಫೈನ್.